ನಾವಿವತ್ತು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ನಿಷ್ಠಾವಂತ ನಾಯಕರಾಗಿ ರಾಯಬಾಗ್ ಕ್ಷೇತ್ರದಲ್ಲಿ ಮತ್ತು ಕುರ್ಚಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಸರು ಪಡೆದವರು ಈರಗೌಡ ಪಾಟೀಲರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಕಾಂಗ್ರೆಸ್ಸಿಗೆ ಎಷ್ಟು ವರ್ಷದಿಂದ ಬಂದ್ರಿ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಯಾವ ರೀತಿ ಇದ್ದರು, ಹಿಂದಿನ ರಾಜಕಾರಣಿಗಳು, ಈಗಿನ ಕಾಂಗ್ರೆಸ್ ಮುಖಂಡರು ಯಾವ ರೀತಿ ಇದ್ದಾರೆ ಓಪನ್ ಆಗಿ ಹೇಳಿಬಿಡಿ. ಯಾಕಂದರೆ ಜನ ನಿಮ್ಮ ಒಂದು ಹೇಳಿಕೆಯನ್ನು ಬಯಸ್ತಾ ಇದ್ದಾರೆ. ಯಾಕಂದರೆ ಎಷ್ಟೋ ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಸೇವೆ ಮಾಡಿ ಯಾವುದೊಂದು ನಿಗಮ ಮಂಡಳಿ ಕೇವಲ ಒಂದು ಕಾಡಾದಲ್ಲಿ ಕೊಟ್ಟಿದ್ದರು, ಅದು ಪ್ರಕಾಶ್ ಹುಕ್ಕೇರಿ ಅವರ ಒಂದು ಪ್ರಯತ್ನದಿಂದ. ಈಗ ಏನೋ ಸೇವೆ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷ ಗುರುತು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಕೆಲವು ಜನ ನಮ್ಮ ಕಡೆನೇ ಬರಬೇಕು, ನಾವು ಎಲ್ಲ ನಮ್ಮಿಂದನೇ ಎಲ್ಲ ಅಂತೇಳಿ ಹೇಳ್ಕೊತ ಅಡ್ಡಾಡ್ತಿರ್ತಾರೆ. ಸರ್ ಹೇಳಿ, ಕಾಂಗ್ರೆಸ್ ಪರಿಸ್ಥಿತಿ ಈ ಸದ್ಯಕ್ಕೆ ಏನಾಗಿದೆ? ಈಗ ಸದ್ಯ ಕಾಂಗ್ರೆಸ್ದಲ್ಲಿ ನಾವು 40 ವರ್ಷ ಆಯ್ತು ಕಾಂಗ್ರೆಸ್ದಲ್ಲಿ. ಅಗದಿ ಸ್ವತಃ ನಾವು ರೊಟ್ಟಿ ಕಟ್ಕೊಂಡು ಹೋಗಿ ಬೆನ್ನ ಹಚ್ಚಿ ಸೈಕಲ್ ಮ್ಯಾಗ ಪ್ರಚಾರ ಮಾಡಿದೆವು. ನಾವು ಬೆಂಡವಾಡದ ಪೂಜಾರಿ ನಾವು ಎಲ್ಲರೂ ಕೂಡಿ. ಎಷ್ಟನೇ ವರ್ಷ ಸರ್ ಇದು ಏನ್ರಿ 81ರಿಂದ ನಾವು ಕಾಂಗ್ರೆಸ್ದಾಗ ಅಗದಿ ಇಷ್ಟ 40 ವರ್ಷ ತನಕ ದುಡ್ದೇವೆ. ಈಗ ಅದಿಲ್ಲ. ಈಗ ಯಾಕಂದ್ರೆ ಯಾರು ಫಾಲೋವರ್ಸ್ ಇದಾರೋ ಅವ್ರು ಬೆನ್ನ ಹಚ್ಚ ಹೇಳಿ ತಿಳ್ಕೊಳ್ಳೋರು ಇಲ್ಲ. ಅವ್ರಿಗೆ ಕಾಂಗ್ರೆಸ್ದಿಂದ ಬಂದವರ ಅಲ್ಲ, ಅವ್ರು ಯಾವುದು BJP ಮಾಡಿ, ಇಂಡಿಪೆಂಡೆಂಟ್ ಮಾಡಿ, JDS ಮಾಡಿ ಹಿಂಗೆ 10 ವರ್ಷ ಮಾಡಿ ಗ್ರೂಪ ನಿಷ್ಠಾವಂತ ಕಾಂಗ್ರೆಸ್ ಅವ್ರಿಗೆ ಮಂದಿ ಬೇಡ ಇಂಥವ್ರದವರು. ಅದಕ್ಕೆ ನಾವು ಈಗ ಅದನ್ನು ಬೇಡ, ರಾಜಕೀಯ ಬೇಡ ಅಂತೇಳಿ ನಾವು ಈ ಒಟ್ಟ ಬಿಟ್ಟು ಬಿಡಿಯೋ ನಾವು ಹುಡುಕ್ವಿ ಹೇಳಿದೆವು. ಅದನ್ನು ಮಾಡೋಕ್ಕಿಂತ ನಾವು ನಮ್ಮ ಉದ್ಯೋಗ ಮಾಡೋದ. ಯಾಕಂದ್ರೆ ನಾವು ಇಲ್ಲಿ ವಸಂತರಾವ್ ಪಾಟೀಲ್ ವಿರೋಧ ಕಾಂಗ್ರೆಸ್ ಕಟ್ಟಬೇಕಾದ್ರೆ ನಮಗೇನು ತ್ರಾಸ ಐತೆ ಅಂತ ನಮಗೆ ಗೊತ್ತೈತಿ. ಅದರಾಗ ನಾವು ಪೂಜಾರಿನೂ ಅದ, ಬೆಂಡವಾಡ ಪೂಜಾರಿ ಅವ್ರದ್ದು ಹಿಂಗೆಲ್ಲ ಒಂದಕ್ಕೊಂದು ಬಾಣೆಲ್ಲ ಎಷ್ಟು ತ್ರಾಸ ತುಂಬ ಕಟ್ಟಿದ್ದೀವಿ. ಅದು ಇಲ್ಲಿ ಯಾಕಂದ್ರೆ ಅವಾಗ ಮನೆಯಂದು ಹೊರಗೆ ಬೀಳಕ್ಕೆ ಕಾಣಿಸುತ್ತಿತ್ತು ಮಂದಿ. ಅಂಥ ಥರ ನಾವು ವಿರೋಧ ಮಾಡಿ ಇಲ್ಲಿ ಓಂ ಪ್ರಕಾಶನ ಆರಿಸಿ ತಂದು ಮಿನಿಸ್ಟರ್ ಇದ್ದಾಗ, ವಸಂತರಾವ್ ಪಾಟೀಲ್ ಮಿನಿಸ್ಟರ್ ಇದ್ದಾಗ ಆರಿಸಿ ತಂದು. ಅದು ಈಗಿಲ್ಲ. ಅದಕ್ಕೆ ಈಗ ಸುಮ್ಮ ಹತ್ತೋದ ರಾಜಕೀಯದಾಗ ಏನು ಅರ್ಥ ಇಲ್ಲ ಅಂತೇಳಿ ನಾವು ಅದನ್ನು ಈಗೆಲ್ಲ JDS ಮಂದಿ ಬಂದು ಒಳಗೆ ಸೇರಿತೆ. ಅವ್ರಿಗೆ ತಮಗೆ ಹೆಂಗೆ ಅನುಕೂಲ ಆದಾಗ ಒಂದು ವೇವ್ ಕ್ರಿಯೇಟ್ ಮಾಡ್ಬೋದು ಹೋಗೋದ. ಅದಕ್ಕೆ ಯಾವಾಗ ಇವ್ರು ಕಾಂಗ್ರೆಸ್ ಎಲ್ಲ ಕೊಲ್ಯಾಪ್ಸ್ ಮಾಡ್ತಾರಲ್ಲ ಅವಾಗ ಬುದ್ಧಿ ಬರ್ತೈತಿ ಇವ್ರಿಗೆ. ಇವ್ರಿಗೆ ಏನೈತಿ ಅಧಿಕಾರ ಇದ್ದಾಗ ಹೆಂಗೆ ತೊಳೋದ ಮಂದಿ ತಲೆಯಾಗ ಏನೈತಿ. ಈಗ ಒಂದು ಸಿದ್ದರಾಮಯ್ಯ ಬದಲು ಸಾನುಭೂತಿ ತನ್ನ ಅದರಾಗ ಹೋಗಿ ಸಿದ್ದರಾಮಯ್ಯ ನಡ್ಕೊಂಡು ಕಾಂಗ್ರೆಸ್ ಕೊಲ್ಯಾಪ್ಸ್ ಮಾಡೋದು ತಲೆಯಾಗೈತಿ ಇವ್ರು. ಯಾಕಂದ್ರೆ ಇದು ಪಾರ್ಟಿಯಾಗ ಇರ್ತಾರೆ, ಇದು ಬಿಟ್ಟು ಮತ್ತೊಂದು ಪಾರ್ಟಿಗೆ ಹೋಗ್ತಾರೆ. ಏನೈತಿ ಅರ್ಥ ಅವ್ರಿಗೆ. ಅದಕ್ಕೆ ನಾವು ರಾಜಕೀಯ ನಿವೃತ್ತಿ ಇದ್ದಾಗ ಗಪ್ ನಾವು ಕೊಟ್ಟೋದು ಮಾಡಿದ್ವಿ. ಸರ್, VL ಪಾಟೀಲ್ರ ರಾಜಕಾರಣ ಮತ್ತು ಈಗೇನು ರಾಜಕಾರಣ ಏನು ವ್ಯತ್ಯಾಸ? ಭಾಳ ವ್ಯತ್ಯಾಸ ಐತಿ. ಈಗ ಬರೀ ರೊಕ್ಕ ಮಾಡ್ಕೊಡೋದ ಅದ ಇದು ಐತಿ. ನಾವು VL ಪಾಟೀಲ್ ಒಂದು ಸ್ವಲ್ಪ ಚಲೋ ಕೆಲಸನೇ ಮಾಡೋದು. ಇನ್ನೇನ ಮಂದಿಗೆ ಅವನು ಹರ್ಯಾಸ್ಮೆಂಟ್ ಕೊಡಿಸ್ತೀವಿ. ನಮಗೆ ಹರ್ಯಾಸ್ಮೆಂಟ್ ಕೊಟ್ಟಾಗ ಪಾರ್ಟಿ ಕರೀತೀವಿ. ನಾವು ಬಾಣೆ ಎಲ್ಲ ಕೂಡೆ ಕರೀತ ಅಂತ ಇದ್ರೆ ಬಿ ಶಂಕರನವರ ರಾಜಕಾರಣ ಏನಿತ್ತು, ಅವ್ರು ಯಾರ್ಯಾರು ಬೆಳೆಸಿದ್ರು, ಎಷ್ಟು ಮಂದಿನ ಬೆಳೆಸಿದ್ರು, ಸ್ವಲ್ಪ ಇತಿಹಾಸ ಹೇಳಿ. ತಮ್ಮ ಯಾರು ಬೆನ್ನ ಹತ್ತಾರಲ್ಲ ನಿಷ್ಠಾವಂತಿದ್ರು ಅವ್ರನ್ನೆಲ್ಲರಿಗೂ ಹೆಲ್ಪ್ ಮಾಡಿ ಪ್ರತಿಯೊಬ್ಬರಿಗೆ ಪಾಪ. ರಾಯಬಾಗದ ಜಲೀಲ್ ಮುಲ್ಲಾ ನಮಗೂ ಹೆಲ್ಪ್ ಮಾಡಿ ಸುಮಾರು ಎಲ್ಲರಿಗೂ ಮನೆಗೂ ಹೆಲ್ಪ್ ಮಾಡಿ ಮುಂದೆ ಅವ್ರಿಗೆ ಏನು ಬರ್ಕೊಳ್ತಾರೆ. ಹಿಂಗೆಲ್ಲ ನಿಶಾಂಗ. ಸರ್, ಮುಂದಿನ ಈಗ ಕಾಂಗ್ರೆಸ್ ಪರಿಸ್ಥಿತಿ ಏನು? 2028ರಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೆ DK ಶಿವಕುಮಾರ್ ಹೇಳಿದಾರೆ. ಹೆಂಗೆ ಬರ್ತಾರ್ರಿ ಇವ್ರು? ಶಕ್ಯ ಇಲ್ಲ. ಇನ್ನಂತೂ ತಲೆಯಿಂದ ತೆಗೆದು ಹೋಗಿರಿ ನೀವು. ಕಾಂಗ್ರೆಸ್ ವ್ಯೂಸ್ ಅಂದ್ರೆ ಡೌನ್ಫಾಲ್ ಚಾಲು ಆಗೈತಿ, ಇನ್ನು ಮುಗಿದು ಹೋಯ್ತು. ಮತ್ತೆ ಏನಾಗೈತ್ರಿ, ಜಾತಿಯದು ಒಂದೇ ತಲೆಯಾಗೈತಿ ಅವ್ರಿಗೆ. ಮಂಡ್ಯ ಸಾರ್ವಜನಿಕ ಇಲ್ಲ, ಎಲ್ಲ ಸಮಾಜ ಎಲ್ಲಾನು ಇಲ್ಲ, ಅವ್ರಿಗೆ ಒಂದೇ ತಲೆಯಾಗೈತಿ. ನಾವು ಹೇಳ್ಬಾರ್ದು. ಅಲ್ಲ, ನಿಮ್ಮ ಜೊತೆ ಎಲ್ಲಾ ಸಮಾಜದವ್ರು ಇದ್ರಲ್ಲ, ಎಲ್ಲಾ ಸಮಾಜದವ್ರು ಹಿಡ್ಕೊಂಡೇ ಪಕ್ಷ ಕಟ್ಟಿದ್ರಿ. ಈಗಿಲ್ಲ, ಈಗ ಅದು ಉಳಿದಿಲ್ಲ. ಈಗ ಕಾಂಗ್ರೆಸ್ ಅಂದ್ರೆ ಒಂದು ಪಾರ್ಟಿ ಹೆಸರೇ ಕೆಡ್ಸ್ಕೊಂಡೈತಿ. ಅದು ತನ್ನಿಂತಾನ ತೆಳಗಿನ ಬೇಸ್ನಾಗ ಕಟ್ ಆಗೈತಿ.
ಅಲ್ಲ ಕಾಂಗ್ರೆಸ್ ನಾಯಕರು ಸಂಪೂರ್ಣವಾಗಿ ಸ್ವಾರ್ಥಿಗಿದ್ದಾರೆ. ಸ್ವಾರ್ಥ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನಿಗೆ ಬೇಕು, ತಮ್ಮ ತಮ್ಮನಿಗೆ ಬೇಕು, ಸತೀಶ್ ಜಾರಕಿಹೊಳಿ ತಮ್ಮ ಅನುಯಾಯಿಗಳಿಗೆ ಬೇಕು, ತಮ್ಮ ಚೇಲಾಗಳಿಗೆ ಬೇಕು, ಛತ್ರಿ ಗಿರಾಕಿಗಳಿಗೆ ಬೇಕು, ಎಲ್ಲ ಅವರು ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ ಅವನತಿಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾರಣ ಆಗ್ತಾ ಇದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಇವ್ರು ಯಾಕೆ ಆಗ್ತಾರ ಅಂದ್ರೆ ರೀ, ಕಾಂಗ್ರೆಸ್ ಕಟ್ಟಬೇಕು ಅನ್ನೋದು ತಿಳಿಯಾಗಿಲ್ಲ. ಮುಂದೆ ಯಾವ್ದು ಬರುತ್ತೆ ಅದಕ್ಕೆ ಲೀಡರ್ ಯಾವ ತಯಾರಾಗ್ತದೆ ಅದಕ್ಕೆ ಹೋಗೋರು ಜಂಪ್ ಆಗೋರು. ಹಿಂಗ್ ಪ್ಲಾನ್ ಇದಾವೆ ಅವರು. ಮತ್ತ ಮುಖ್ಯಮಂತ್ರಿ ಕುರ್ಚಿಗೆ ಇದನ್ನ ಹಾಕ್ತಾವಂತ ಟವೆಲ್ ಹಾಕ್ತಾವಂತ ಹೇಳ್ತಾರೆ. ಹೆಂಗ್ ಸಾಧ್ಯ ಇದೆ? ಅದೇ ಶಕ್ಯ ಇಲ್ಲ. ಅದತ್ತು ತೆರೆ ಅಂತ ತೆಗೆದು ಬಿಡ್ರಿ. ಅಂದ್ರೆ ಈಗ ಬಿಜೆಪಿ ಅವರು ಕೂಡ ನಿಷ್ಕ್ರಿಯ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಸವಾಲು ಒಡ್ಬೇಕು ಅದು ಸವಾಲು ಒಡ್ತಾ ಇಲ್ಲ. ಹಿಂಗಾಗಿ ಅವ್ರು ಹೆಂಗ್ ಬರ್ತಾರೆ? ಪರ್ಯಾಯ ರಾಜಕಾರಣ ಬೇಕು ಅಂತ ಬೇಡ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಪರ್ಯಾಯ ರಾಜಕಾರಣ ನೋಡ್ರಿ. ಮಂದಿ ತೆರೆಗೆ ನಿಮ್ಗೊಂದು ಬಂಗಾಳದ ಉದಾಹರಣೆ, ನಮ್ಮಲ್ಲೇನು ಅದ ರಿವೇಜ್ ಆಗ್ತೈತಿ, ತೆಲುಗಿನ ಲೆವೆಲ್ದಾಗ ಬರ್ಕೈತಿ. ಬಂಗಾಳದಾಗ ಏನಾಯ್ತಲ್ಲ ಅಲ್ಲಿ ಹಂಗಾಯ್ತು. ಈಗ ಅವ್ರ ಅಧಿಕಾರ ರೂಲಿಂಗ್ ಇದ್ದವ್ರದ್ದು ಆದಿತ್ಯ ಅಲ್ಲ, ಮಂದಿ ತೆಲೆಯಾಗ ನೆಗೆಟಿವ್ ಎನರ್ಜಿ ಚಾಲು ಆಗೈತಿ. ನಾವು ಒಕ್ಕಟ್ಟಾದ್ರೆ ಹೆಂಗಪ್ಪ. ಮತ್ತು ತಮಿಳ್ನಾಡ್ದಾಗ ವಿಜಯ ಏನು ಬಂದರು, ಅವ್ರದ್ದು ಒಂದು ಗಾಳಿಯಲ್ಲಿ JDS ಆಗಲಿ ಅಥವಾ ನಮ್ಮ KRS ಪಕ್ಷ ಆಗಲಿ ಅಥವಾ ಉಪೇಂದ್ರ ಆಗಲಿ ಇವರೆಲ್ಲ ಕೊಡ್ಕೊಂಡು ರೈತ ಸಂಘದ ಕೊಡ್ಕೊಂಡು ಒಂದು ಪರ್ಯಾಯ ಪಕ್ಷ ರಚನೆ ಮಾಡ್ಬೋದಲ್ಲ. ಮಾಡ್ಬೋದು, ಶಕ್ಯ ಇದೆ. ಅಂದ್ರೆ ಕಾಂಗ್ರೆಸ್ ಅವನತಿಗೆ ಇವ್ರು ಯಾಕೆ ಕಾರಣ ಆಗ್ತಾ ಇದಾರೆ? ಕಾಂಗ್ರೆಸ್ ಮುಗಿಸ್ಬೇಕಂತಾನೆ ಇವ್ರು ತಲೆಯಾಗ್ರಿ ನೆಕ್ಕಿ ಮುಗಿಸ್ಬೇಕಂತ. ಮತ್ತೆ ಈ ಹೈಕಮಾಂಡಕ್ಕೆ ಇದು ಯಾಕೆ ವಿಷಯ ಗೊತ್ತಾಗ್ತಾ ಇಲ್ಲ? ಅವರು ತಲೆಯಾಗ ಇಲ್ಲ ರೀ. ನಿಮಗಿನ್ನ ನಾವು ಹೇಳೋದು ಬೇಡ, ದೊಡ್ಡ ಮಂದಿ ತಲೆಯಾಗ ಇಲ್ಲ. ಏನು ಅವ್ರ ತಲೆಯಾಗ ಇಲ್ಲ, ಬರೀ ಅವ್ರ ತಲೆಯಾಗ ಇವ್ರು ಹಿಡಿದ್ರೆ ಆದಿತ್ಯ ಅಂತೇಳಿ ಹಿಂಗೈತಿ. ಸಮಾಜ ಟೋಟಲ್ ಸಮಾಜ ಎಲ್ಲರನ್ನು ಹಿಡ್ಕೊಂಡು ಹೋಗೋದು ತಲೆಯಾಗ ಇಲ್ಲ ಕಾಂಗ್ರೆಸ್ದವ್ರಿಗೆ. ತಲೆಯಾಗ ಇಲ್ಲ. ಒಂದು 60, 70, 80, 90 ದಶಕದಂತ ಕಾಂಗ್ರೆಸ್ಸಿಗೆ ಏನೂ ಇಲ್ಲ. ಈ ಕೇವಲ ದುಡ್ಡು ತಗೋರಿ ಮತ್ತ ಪರ್ಸೆಂಟೇಜ್ ಅಲ್ಲಲ್ಲ. ಶಾಸಕರು ಈಗ ಲಕ್ಷ್ಮಣ ಸವದಿ ಅವರು ಡೈರೆಕ್ಟಾಗಿ ಮುಖ್ಯಮಂತ್ರಿ ಕಡೆ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ. ರಾಜೀವ್ ಕಾಗೆ ಅವರು ಇನ್ನೊಬ್ರಿಗೆ ಹಿಡ್ಕೊಂಡಿದ್ದಾರೆ. ನಂದು ಮಹೇಶ್ ತಮ್ಮಣ್ಣ ಅವರು ಡೈರೆಕ್ಟ್ DK ಶಿವಕುಮಾರ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಅವರೇ ಇದ್ದಾಗ ಮತ್ತು ಉಸ್ತುವಾರಿ ಮಂತ್ರಿ ಆಗ್ಬೇಕ್ರಿ ಇಲ್ಲಿ? ಅದೇ ಉಸ್ತುವಾರಿ ಮಂತ್ರಿಗೆ ಏನು ಸಂಬಂಧ ಇಲ್ಲ. ತಮ್ಮ ಡೆವಲಪ್ಮೆಂಟ್ ಪ್ಲಾನ್ ಇಲ್ಲ. ಡೆವಲಪ್ಮೆಂಟ್ ಇಲ್ಲ. ಅಲ್ಲಲ್ಲ, ಅವ್ರವ್ರ ಕ್ಷೇತ್ರದ ಹೋಗ್ತಾರೆ. ಮೊದಲು ಉಸ್ತುವಾರಿ ಗಮನಕ್ಕೆ ತರ್ಬೇಕಾ, ನಂತರ ಇವರೆಲ್ಲ ಕೂಡಿ ಹೋಗ್ಬೇಕು. ಇಲ್ಲಲ್ಲ, ಮನೆ ಒಂದು 11 ಬಾಗಿಲಾಗಿದೆ. ಮನೆ ಒಂದು 11 ಬಾಗಿಲು. ಹೌದು. ಮತ್ತೆ ಹಿಂಗೆ ಮುಂದಾದ್ರ ಪರಿಸ್ಥಿತಿ ಏನ್ರಿ? ಲಾಸ್ಟ್ ವೆರಿ ಮುಂದೆ ಕಾಂಗ್ರೆಸ್ಸನ್ನ ನಿರ್ಣಯ ಮಾಡತ್ತಾರ. ಇದು ಹೈಕಮಾಂಡ್ ಗೊತ್ತಿಲ್ಲ. ಈ ಕೇಂದ್ರದಲ್ಲಿ ಕೂಡ ಅದೇ ಆಗಿದ್ರೆ, ಕೇಂದ್ರದಲ್ಲಿ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಏನು ಸಲಹೆ ಸೂಚನೆ ಕೊಡೋರು ಹಿಂದೆ ಯಾರೂ ಇಲ್ಲ. ಮತ್ತು ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಹಿಂದೆ ಮುಂದೆ ಏನಿದ್ದಾರೆ ಅವರು ಕೂಡ ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ. ಕೇವಲ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೇನ ಫಾಲೋವರ್ಸ್ಗನ ಇವರು ಏನೋ ನಿಗಮ ಮಂಡಳಿ ಸರ್ 30-40 ವರ್ಷದಿಂದ ಕಾಂಗ್ರೆಸ್ ಬೆಳೆಸಿದ್ದು ನಿಮಗೆ ಕೆಲವೊಂದು ಹೆಲ್ಪ್ ಮಾಡೋರು. ಪ್ರಕಾಶ್ ಹುಕ್ಕೇರಿ ರಾಜಕಾರಣ ಹೆಂಗ್ರಿ? ಅವು ಸಮಾಜ ತನ್ನ ಏರಿಯಾದಾಗ ಅವ್ನು ಬೆಸ್ಟ್ ಕೆಲಸ ಮಾಡ್ತಾನೆ. ತನ್ನ ಏರಿಯಾ ಅವು ಹೊರಗೆ ಬರೋದಿಲ್ಲ. ತನ್ನ ಏರಿಯಾ ಬಿಟ್ಟು ಬರೋದಿಲ್ಲ. ಈಗ ಹೆಂಗ್ ಲಕ್ಷ್ಮಣ ಸವದಿ ತನ್ನ ಏರಿಯಾದಾಗ ಹೆಂಗ್ ಮಾಡ್ತಾರಲ್ಲ, ಇವ್ರು ಜಿಲ್ಲಾ ಮುಖಂಡ್ರು ಆಗ್ಬೇಕಾಗಿತ್ತಾರಲ್ಲ. ಆಗ್ಲಿಲ್ಲ. ಇವ್ರು ಜಿಲ್ಲಾ ತಮ್ಮ ಅಷ್ಟ ಕುರ್ಚಿ ಚಿಕ್ಕೋಡಿ ಕ್ಷೇತ್ರ ಅಷ್ಟು ಬಿದ್ದೇರಿ. ಯಾರೇ ಬೇರೆದವ್ರು ಬಂದ್ರು ಮಾತಾಡ್ಸೋದಿಲ್ಲ. ಮತ್ತ ಅಲ್ಲ 10 ಪೆಟ್ರೋಲ್ ಪಂಪ್ ಹಾಕಿದಾರ ಇವ್ರು. ಪೆಟ್ರೋಲ್ ಪಂಪ್ ಮತ್ತೆ ಇಷ್ಟು ಹಾಕಿದಾರ. ಮತ್ತೆ ಮಾಡೋಣ ಯಾಕ್ರಿ? ಮತ್ತು ಅವ್ರ ಮಗ ಗಣೇಶ್ ಹುಕ್ಕೇರಿ ಅವು ಏನು ಉಪಯೋಗ ಇಲ್ದಂಥ ಮನುಷ್ಯ. 420 ಗಿರಾಕಿದ್ರಿ ಇವೆಲ್ಲ ಆಚೆ ಬರಂಗನೇ ಇಲ್ಲ ಅವರು ಮುಂದಿನ ಸಲ. ಹಿಂಗಾಗಿ ಇಲ್ಲಿ 11 ಇದ್ದದ್ದು 5ಕ್ಕೆ ಬರ್ತೈತೆ ಅನ್ಸುತ್ತೆ. ಅದು 5 ಏನೋ ತಮ್ಮ ವಜನ ಮೇಲೆ ತಮ್ಮ ರೊಕ್ಕದ ಮೇಲೆ ಬರೋರು. ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಕೂಡ ಅದೇ ಪರಿಸ್ಥಿತಿ ಇದ್ದಾರೆ. ಏನು ಭಿನ್ನ ಇಲ್ಲ. 18 ಕ್ಷೇತ್ರಗಳಿದಾವೆ. ಈ ಕಾಂಗ್ರೆಸ್ 5 ಗೆಲ್ಬೇಕಾದ್ರೆ ಮತ್ತು ಗ್ಯಾರಂಟಿ ನಂಬಿಕೊಂಡು ಇವರು ರಾಜಕಾರಣ ಮಾಡತ್ತಿದ್ರ. ಗ್ಯಾರಂಟಿ ಬಗ್ಗೆ ಹೇಳ್ರಿ ನೋಡೋಣ, ಜನರ ಅಭಿಪ್ರಾಯ ಏನಿದೆ? ಈಗ ಕಾಂಗ್ರೆಸ್ ಬರ್ಬೇಕಾದ್ರೆ ಗ್ಯಾರಂಟಿ ಅದೇನ ಅನುಕೂಲ ಆಗೈತ್ರಿ? ಅದೇನ ಇಲ್ಲ ಅಲ್ಲ. 2028ರಲ್ಲಿ ಗ್ಯಾರಂಟಿ ಕೆಲವೊಂದು ಮಂದಿ ಚಲೋ ಇಟ್ಬಿಡ್ರಿ, ಅದೇನು ಕೆಟ್ಟಿಲ್ಲ. ಸರಿಯಾಗಿ ಬರ್ಬಾರ್ದು. ಸರಿಯಾಗಿ ಟೈಮಿಗೆ ಬಂದ್ರೆ ಉಪಯೋಗ ರೀ. ಅದ ಬರೋಕೆ ಇವ್ರ ರೊಕ್ಕ ಫಂಡ ಇಲ್ಲ ಹೇಳ್ತಾರು. 4 ತಿಂಗಳು ಬಿಟ್ಟು ಕೊಡ್ತಾರ, 3 ತಿಂಗಳು ಬಿಟ್ಟು ಕೊಡ್ತಾರ.
ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತೆ ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಿದಾರೆ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಇದ್ದಂಥ ಫಲಾನುಭವಿಗಳ ಮತ್ತೆ ಕಡಿಮೆ ಮಾಡೋರಂತ. ಕಾರಣ ಅಂದ್ರೆ ಯಾರೋ ಸತ್ತಿದಾರಂತ 100 ಕೋಟಿ ಇಲ್ಲ 100 ಕೋಟಿ ಬೇನಾಮಿ ಅಕೌಂಟ್ ಹೊಂಟೈತೆ ಅಂತಂದ್ರೆ ಸತ್ತಾರ ಅಕೌಂಟ್ ಹೊಂಟೈತೆ ಅಂತ. ಅಂದ್ರೆ ಸರ್ಕಾರ ಕಂಪ್ಲೀಟ್ಲಾಗಿ ಯಾವುದೇ ಒಂದು ಪ್ಲಾನ್ ತಂದಾಗ ಏನಾದ್ರು ಯೋಜನೆ ಇರಬೇಕಲ್ಲ. ಮೊದಲು ಯೋಜನೆ ಮಾಡಿ ತರಬೇಕಾಗಿತ್ತು. ಮೊದಲ ಫಲಾನುಭವಿ ಅಂತ ತೆಗೆದ್ರೆ ಇವ್ರಿಗೆ ರೊಕ್ಕ ಉಳಿತಿದ್ರಲ್ಲ ಗೌರ್ಮೆಂಟ್ಗೆ. ಈಗ ಅವ್ರ ಹೆಸರಿಗೆ ಜಮಾ ಆದ್ರೆ ತಪ್ಪಕ್ಕೂ ಬರೋದಿಲ್ಲ ಬಿಡಕ್ಕೂ ಬರೋದಿಲ್ಲ. ಈಗ 108 ಏನೈತಲ್ಲ ರಕ್ಷಾ ಕವಚ ಅದನ್ನ ನೀನು ಉದ್ಘಾಟನೆ ಮಾಡಿದ್ದಾರೆ. ಪ್ರೈವೇಟ್ ಇತ್ತು 2008ರಲ್ಲಿ ಪ್ರೈವೇಟ್ ಇತ್ತು. ಈಗ ಸರ್ಕಾರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ತಂದಿದೆ. ಸರ್ಕಾರನ ತಮ್ಮ ಸುಪರ್ದಿಗೆ ವಹಿಸ್ಕೊಂಡಿದ್ದಾರೆ ಅವರು. 717 ಆಂಬ್ಯುಲೆನ್ಸ್ ಇದಾವೆ 3 ಪಾಳ್ಯದಲ್ಲಿ ಮಾಡ್ಬೇಕಂತ. ಅದರ ಅತ್ಯಾಧುನಿಕ ತಂತ್ರಜ್ಞಾನ ಸಿಂಗಾಪುರ ಮಾದರಿಯಲ್ಲಿ ಅವ್ರು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸ್ವಾಗತ ಅಥವಾ ಇದು ನೋಡ್ರಿ ಗೌರ್ಮೆಂಟ್ ನಡೆಸೋ ಶೇಕಿಲ್ಲ, ಪ್ರೈವೇಟ್ ಕೊಟ್ಟರೆ ಚಲೋ ಇಲ್ಲ. ಈಗ ಕೊಟ್ಟಿ ಪ್ರೈವೇಟ್ ತೆಗೆದು ಈಗ ತಗೊಂಡಾರ ನಿನ್ನೆ ತಗೊಂಡಾರ ಸರ್ಕಾರ ಸುಪತ್ರಿಗೆ ಹೋಗಿ ಸಿಎಂ ಮುಖ್ಯಮಂತ್ರಿ ಅವರು ಇಲ್ಲ ಅಲ್ಲ ಹೆಂಗ್ರೆ ಮತ್ತೆ ಹಂಗ ಆಗಿದ್ರೆ ಅಲ್ಲ ಆರೋಗ್ಯ ಇಲಾಖೆ ಕೊಟ್ಟಿದಾರಲ್ಲ ಅವ್ರನ್ನೆಲ್ಲ ನೋಡ್ಕೋಬೇಕಂತ ಹೇಳಿದಾರಲ್ಲ ರೀ. ಏನು ಆಗುದಿಲ್ಲ ಅದನ್ನ ಕಡೆ ಏನೋ ಆಗುದಿಲ್ಲ ನಿಮ್ಗೆ. ಸರ್ಕಾರಿ ಶಾಲೆಗಳು ಇದಾವ ಹಂಗಲ್ಲ. ಈಗ ಸರ್ಕಾರಿ ಶಾಲೆ ಏನಿದಾವ್ರಿ ಹುಡುಗರು ಎಲ್ಲಿದಾವ ಸರ್ಕಾರಿ ಶಾಲೆ? ಅಂದ್ರೆ ಆಂಬ್ಯುಲೆನ್ಸ್ ನಡೆಸೋರ್ನ ಲೂಟಿ ಮಾಡೋರು ಇನ್ನ ಅದೇ ಮಾಡೋದು. ಈ ಅಧಿಕಾರಿಗಳನ್ನ ಲೂಟಿ ಮಾಡೋರು ಈಗ ಗೌರ್ಮೆಂಟ್ ಶಾಲೆ ಆಗ್ರಿ ಎಲ್ಲಿ ಕ್ವಾಲಿಟಿ ಐತಿ? ಕ್ವಾಲಿಟಿ ನೋಡ್ರಿ ಶಾಲೆಗಳು ಬಂದಿದಾವು. ಮತ್ತೊಂದು ಸರ ಈಗ ಇಂದಿರಾ ಕಿಟ್ ಕೊಡ್ತೇವೆ ಅಂತ ಹೇಳಿದ್ರು. ಜಾನ್ವರಿ ಕೊಡ್ತೇವೆ ಅಂದ್ರೆ ಫೆಬ್ರವರಿಗೆ ಮುಗೀತು, ಈಗ ಮೇ ಬಂತ ಮತ್ತೆ ಇನ್ನೂ ಕಿಟ್ ರೆಡಿ ಇಲ್ಲ. ಅಂದ್ರೆ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಅಧಿಕಾರಿಗಳು ಇಲ್ಲಿ ಏನಾಗಿದೆ ಸರ IAS IPS ಅಧಿಕಾರಿಗಳ ಕೈಯಲ್ಲಿ ಸರ್ಕಾರ ಸಿಕ್ಕನ್ನು ಹೇಳ್ತಾ ಇದೆ. ಇವ್ರ ಮಾತನ್ನ ಅವ್ರು ಕೇಳ್ತಾ ಇಲ್ಲ. ಇವರು ಕೇವಲ ಮೀಟಿಂಗ್ ಮಾಡತ್ತಾರ ಹೋಗತ್ತಾರ. ಇದು ಇಂದಿರಾ ಕಿಟ್ ಯಾಕೆ ಕೊಡ್ತಾ ಇಲ್ರಿ ಅವರು? ಅಲ್ಲ ಇಂದಿರಾ ಕಿಟ್ ಏನಿದ್ರೆ ಕೊಡ್ಬೇಕಲ್ಲ. ಅಲ್ಲ ಇವರಿಗೆ ಟೆಂಡರ್ ಕರೆದು ಒಂದು ಗೋಡೌನ್ದಲ್ಲಿ ಆ ಸಂಗ್ರಹ ಮಾಡುವಂಥ ಕೆಪಾಸಿಟಿ ಇಲ್ಲ ಅಂತ ಒಂದು. ಎರಡನೇದು ಅಕ್ಕಿ ಬೆಳೆ ಏನು ಸೂರ್ಯಕಾಂತಿ ಏನಿತ್ತಲ್ಲ ಅದನ್ನು ಕೂಡ ಇವರು ಸಂಗ್ರಹ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಮತ್ತು ಪ್ರತಿಯೊಬ್ಬರದು ಆ ಪ್ಯಾಕೆಟ್ ಮೇಲೆ ಅದನ್ನು ಮಾಡೋರಂತ ಇಂದಿರಾ ಕಿಟ್ ಅಂತ ಒಂದು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ತಿಂಗಳ ಕೊಡ್ಬೇಕಾಗಿತ್ತರಲ್ಲ ಮತ್ತೆ ಮತ್ತೆ ಹೆಂಗ್ರೆ ಮತ್ತೆ ಇದು ಎಲ್ಲ ಯೋಜನೆಗಳು ಫೇಲ್ ಆಗತ್ತವ್ರೆ. ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿ ಯೋಜನೆ ಬಂದ್ ಮಾಡ್ಬೇಕು ಅಂತ ಬೇಡ ನಿಮ್ಮ ಪ್ರಕಾರ? ಈಗ ನೀವು ರಾಯಬಾಗ್ ರೋಡ್ ಹೋಗ್ರಿ, ತೆಗ್ ಬೀದ ಮುಚ್ಚಾಕ ಇದನ್ನಿಲ್ಲ, ಮುಚ್ಚಬೇಕಲ್ಲ ಅದು ತೆಗ್ಗ. MLA ಹಾಯ್ತಾನೋ ಇಲ್ಲೋ ಹಾಯ್ಬೇಕಲ್ಲ 4 ಸಲ MLA ಅಂದ್ರೆ ಅವರು ಇಲ್ಲಿ ರಾಯಬಾಗ್ ಅದ್ರ ಮುಂದೆ ತೆಗ್ ಬೀದವು. ಅಗದಿ ಅಂದ್ರೆ ಚಿಕ್ಕೋಡಿದಿಂದ ರಾಯಬಾಗ್ದಾಗ ಅಗದಿ ಟ್ರಾಫಿಕ್ ರೋಡ್. ಆ ರೋಡ್ಗೆ ಇವ್ರ ಖಡಕ್ ಹೋಗ್ಯಾಕ ದಿಕ್ಕಿಲ್ಲ ಅಂದ್ರೆ ಏನು ಮಾಡೋದು? ಅಂದ್ರೆ ಇವ್ರು MLAಗಳು ಮುಖ ಎತ್ತಿ ತಿರುಗಾಡದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಗ್ಯಾರಂಟಿ ಯೋಜನೆ. ಈ ಗ್ಯಾರಂಟಿ ಯೋಜನೆ ಬಂದ್ ಮಾಡೋದ್ರೆ ಅಭಿವೃದ್ಧಿಗೆ ಹಣ ಸಾಲ್ತಿತ್ರಲ್ಲ, ಮತ್ತೆ ಬಂದ್ ಯಾಕೆ ಮಾಡ್ತಾ ಇಲ್ರಿ ಅವ್ರು? ಏನ್ ತಿಳಿಯೋದು ಅಲ್ಲ ಸರ್ಕಾರ ವಿಚಾರ ಮಾಡ್ಬೇಕಾಗಿತ್ತಲ್ಲ. ವಿಚಾರ ಪ್ರತಿಯೊಂದು ವಿಚಾರ ಮಾಡಬೇಕು. ಮಂದಿಗೆ ಜನರಿಗೆ ಮುಟ್ಟಿದವನಲ್ಲೋ ಪೈಲ ಅವರು ಯೋಜನಾ ಮಾಡ್ಬೇಕು. ಪ್ರತಿಯೊಂದು MLAಗಳು ಇವ್ರ ಹತ್ತಾಗ ಅದ ಇಲ್ಲ. ಅಲ್ಲ 37,000 ಕೋಟಿ ಇನ್ನು ಕಾಮಗಾರಿ ಬಾಕಿ ಬಿಲ್ ಐತೆ ಅಂತ ಯಾರು ಅಧ್ಯಕ್ಷ ಹೇಳ್ತಾರ. ಎಷ್ಟು 37,000 ಕೋಟಿದಲ್ಲಿ ಈಗ ಮತ್ತೆ ಕೆಲಸ ಮಾಡತ್ತಾರ 1 ವರ್ಷದಿಂದ. ಮತ್ತೆ ಇವರಲ್ಲಿ ದುಡ್ಡು ಇಲ್ಲ ಅಂದ್ರೆ ಮತ್ತೆ ಗ್ಯಾರಂಟಿ ಯೋಜನೆ ಬಂದ್ ಮಾಡ್ಬೇಕಾಗಿತ್ತಲ್ಲ ಇವರು. 37,000 ಕೋಟಿ ಅಂದ್ರೆ ಸಣ್ಣ ಸಣ್ಣ ಅಮೌಂಟ್ ಅಲ್ರ ನೋಡ್ರಿ. ಆಸೆ ಬೈದಾರ ಅದ್ರ ಮ್ಯಾಗ ಮಂದಿ ಹೆಂಗ್ ಮಾಡೋರು ಮಂದಿ ಹೊಡಿತಿತ್ತು ಅವ್ರು. ಮಂದಿ ಜನನ ಅದು ಹೊಡಿತಿತ್ತು. ಅಲ್ಲ ಗ್ಯಾರಂಟಿ ಅಲ್ರಿ 37,000 ಕೋಟಿ ಅಲ್ಲಿ ಯಾರೋ ಗುತ್ತಿಗೆದಾರರಿಂದ ಸಣ್ಣ ಕಾಮಗಾರಿ ದೊಡ್ಡ ಕಾಮಗಾರಿ ಬಿಲ್ ಉಡ್ಸ್ಕೊಂಡಾರ. ಊರ್ಲ ಹೋಗ್ತಾವ್ರಲ್ಲ ಮತ್ತೆ ಅವಾಗ ಈ ಖಡ್ಡ ಬೀಳೋ ಸಜ್ಜಿಕೆ ಐತ್ರಿ. ಖಡ್ಡ ಬೀದವ್ರಿ ನೀವು ನೋಡ್ರಿ. ಇಲ್ಲಿ ನೀವು ಈಗ ಹೋಗೋರಂತ ರಾಯಬಾಗದಿಂದ ಹೋಗ್ರಿ, ಅಲ್ಲಿ ಒಂದು ಹೋಟೆಲ್ ಐತೆ. ಇದು ಇಲ್ಲಿ ಎಷ್ಟು ಕೆಟ್ಟ ಆಗೈತಿ ಅಂದ್ರೆ ಆಫೀಸರ್ಗಳಿಗೆ ನಾವು ಏನಂದ್ರ ಮೇಂಟೆನೆನ್ಸ್ ಮಾಡಕ್ ಅವ್ರಿಗೂ ಫಂಡ್ ಇರ್ತಿದ್ದೇನೆ. ಇಂಥವು ಇದನ್ನ ಇರ್ತೈತ್ರಲ್ಲ ಆಫೀಸರ್ ಬಿ ಇಷ್ಟು ಇದನ್ನ ಆಗಿದಾರಲ್ಲ, ನೋಡ್ಬೇಕಲ್ಲ ಅವ್ರ ಮಂದಿ ಯಾವ್ದು. ಸರ್ ಆಫೀಸರ್ ಬಗ್ಗೆ ಬರೋಣ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಅಥವಾ ರಾಯಬಾಗ್ ತಾಲೂಕದಲ್ಲಿ ಎಲ್ಲ ತಾಲೂಕದಲ್ಲಿ ಆಫೀಸರ್ಸು ಲೂಟಿ ಹೊಡಿತಾ ಇದ್ದಾರೆ. ಕಂಪ್ಲೀಟ್ ಆಗಿ ಲೂಟಿಗೆ ತೊಡಿದ್ದಾರೆ. ಆ ಲೂಟಿಗೆ ಈ ಶಾಸಕರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪರ್ಸೆಂಟೇಜ್ ಸಿಗ್ತಿರ್ಬೋದು. ಮತ್ತೆ ಮತ್ತೆ ಹೆಂಗ್ರಿ ಹಿಂಗೆ ಇಷ್ಟ ಆಡಳಿತ ಹದಗೆಟ್ಟಿದೆ ಚಿಕ್ಕೋಡಿ ಜಿಲ್ಲೆಯಲ್ಲಿ? ಯಾವ ಅಧಿಕಾರಿನ ಯಾರು ಕೇಳುವಂಥ ಪರಿಸ್ಥಿತಿ ಇಲ್ಲ. ಅಲ್ಲ ಇವರು ಮೊಬೈಲ್ ಸಹಿತ ಎತ್ತಂಗಿಲ್ರಿ. ಅಂದ್ರೆ ಇಲ್ಲಿ ಏನು ನಡೆದಿದೆ? ಉಸ್ತುವಾರಿ ಸಚಿವರಂತ ಕಂಪ್ಲೀಟ್ ಫೇಲ್ ಆಗಿದ್ದಾರೆ. ನಾವು ಭಾಳ ಸಲ ಇದ್ದೇವೆ. ಜಾರಕಿಹೊಳಿ ಆಡಳಿತ ನಡೆಸ್ಲಿಕ್ಕೆ ಬರೋದಿಲ್ಲ,
ಲೋಕೋಪಯೋಗ ಸಚಿವ ದೊಡ್ಡ ಖಾತೆಯನ್ನು ಪಡೆದಿದ್ದಾರೆ. ಆದರೂ ಕೂಡ ಸಮಭಾವ, ಸಮಬಾಳ್ವೆ, ಸಮನೀತಿ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ರೀಶಫಲ್ ಮಾಡ್ತಾರಲ್ಲ, ಸಂಪುಟ ಪುನರ್ರಚನೆ ಮಾಡ್ತಾರಲ್ಲ, ಅವ್ರು ಸದ್ಯ ಹಾಕೊಂಡು ಕೈ ಬಿಟ್ಟು ಅವರಿಗೆ ಏನು KPCC ಅಧ್ಯಕ್ಷ ಕೊಡ್ಬೋದಲ್ಲ. ಯಾಕಂದ್ರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಇವ್ರು KPCC ಕೊಟ್ಟರೆ ಇವ್ರು ತೆಗಿತಾರೆ. ಇವ್ರು ತೆಗೆದ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೆ ಇನ್ನೊಬ್ಬರು ಮಂತ್ರಿ ಕೊಡ್ಬೇಕಲ್ಲ, ಏನು ಶಶಿಕಾಂತ್ ಅವರು ಅಶೋಕ್ ಪಟ್ಟಣ್ ಕೊಡ್ಬೇಕ್ರೋ, ಅಥವಾ ಲಕ್ಷ್ಮಣ್ ಸವದಿ ಕೊಡ್ಬೇಕ್ರೋ, ಅಥವಾ ಇಲ್ಲಿ ಗಣೇಶ್ ಹುಕ್ಕೇರಿ ನನಗೂ ಬೇಕಂತ ಕೂತಾರಲ್ಲ, ಈ ಮೂರರಲ್ಲಿ ಯಾರು ಯೋಗ್ಯ ಅಂತ ಕೇಳಿ. ಅದನ್ನ ಅವ್ರು ಏನು ಮ್ಯಾಗಿನವ್ರು ಮಾಡ್ತಾರೋ ನಾವು ಅದನ್ನು ವಿಚಾರ ಮಾಡಿದಾಗ ಅಲ್ಲ ಮೇಲೇನವ್ರು ಸೂಟ್ ಕೇಸ್ ಕೊಟ್ರೆ ಅವ್ರು ಇದು ಮಾಡ್ತಾರೆ. ಹೌದು, ಎಷ್ಟು ಸೂಟ್ ಕೇಸ್ ನೋಡಿ ಕೊಡ್ಬೇಕಲ್ಲ. ಅಲ್ಲಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಪರಿಸ್ಥಿತಿ ನೋಡ್ರಿ, 30-40 ವರ್ಷ ಕಾಂಗ್ರೆಸ್ ಕಾರ್ಯಕರ್ತರು ಇಷ್ಟು ದುಡ್ದಾರಲ್ಲ, ಅವರ ನಾರಾಜಿದಾರ. ಈಗ ಸರ್ಕಾರ ಬಂದು ನಮ್ಮದೇನು ಉಪಯೋಗ ಮಾಡಲಿಲ್ಲಪ್ಪ ಅಂತೇಳಿ ಈ ಗ್ಯಾರಂಟಿ ಯೋಜನೆ ಕೂಪನ್ ಹಂಚಕ್ಕೆಲ್ಲ ಇವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಮತ್ತು ಅಲ್ರಿ 60-70 ವರ್ಷ ಕಾಂಗ್ರೆಸ್ ಪಕ್ಷ ಈ ಸದೃಢನು ಬೂತ್ ಮಟ್ಟದಲ್ಲಿ ನಾವು ಸಂಘಟನೆ ಮಾಡೋ ಅಂತಾರ. ಏನಿದು ನಗೆಗಿಡಿರಲ್ಲ ಇದ ಬೂತ್ ಮಟ್ಟದಾಗ ಏನು ಸಂಘಟನೆ ಮಾಡ್ರಿ? ಅಲ್ಲ, ಇಷ್ಟು ವರ್ಷ ಸಂಘಟನೆ ಮಾಡ್ಲಿಲ್ರ ಅಂದಂಗ ಅರ್ಥ ಆಯ್ತಿರದ. ಅಂದ್ರೆ ಸರ್ಕಾರ ಕಂಪ್ಲೀಟ್ ಆಗಿ ನಿಷ್ಕ್ರಿಯ ಆಗಿದೆ ಅಂತ ನಿಮ್ಮ ವಿಚಾರ. ಮುಂದೆ ಸರ್ಕಾರ ಇನ್ನೊಂದು 2 ವರ್ಷ ಇದೆ. ಸಿದ್ದರಾಮಯ್ಯ ಅವ್ರು ಹೆಂಗೆ ಎಚ್ಚೆತ್ಕೊಳ್ಬೇಕು ಮತ್ತು ಯಾವ ರೀತಿ ಅವ್ರು ಮುನ್ನಡೆಬೇಕ್ರಿ? ಅವರ ಈಗ ಇನ್ನೂ 2 ವರ್ಷ ಸುದ್ದ ಬರ್ಬೇಕಾದ್ರೆ ಸಿದ್ದರಾಮಯ್ಯನ ಕಾರಣ ಇಲೆಕ್ಷನ್ ಹಿಂದ್ಕಿನ ಸಲ ಬರ್ಬೇಕಾದ್ರೂ ಸಿದ್ದರಾಮಯ್ಯನ ಪಾಪ್ಯುಲಾರಿಟಿ ಮ್ಯಾಗ ಬಂದದ. ಪಾಪ್ಯುಲಾರಿಟಿ ಈಗ ಸಿದ್ದರಾಮಯ್ಯನು ಇವ್ರು ಏನ್ರ ಇದನ್ನ ಮಾಡಿದ್ರೆ ಅದು ಹೋಗಿ ಬಿಡ್ತಿತ್ತು ಗೌರ್ಮೆಂಟ್. ಅಲ್ಲ, ಸಿದ್ದರಾಮಯ್ಯ ಅವ್ರು ಯಾವ ರೀತಿ ಎಚ್ಚರಿಕೆ ಇರ್ಬೇಕಂತ ಹೇಳಿರಲ್ಲ. 2 ವರ್ಷ ಕೆಲಸ ಮಾಡ್ಬೇಕಲ್ಲ, ನೋಡ್ಬೇಕು ಮಂದಿನ ಪ್ರತಿಯೊಂದು ಜಿಲ್ಲಾಕ್ ಏನಾಗಿತ್ತು ನೋಡ್ಬೇಕು, ಕೇಳ್ಬೇಕು. ಮತ್ತೆ ಉಸ್ತುವಾರಿ ಸಚಿವರನ್ನ ಇಟ್ಟಿದಾರಲ್ಲ, ಮತ್ತೆ ಇದನ್ನ ಮಾಡಕ್ಕೆ ಇಟ್ಟಿದ್ದಾರೆ. ಅವ್ರು ಕೇಳ್ಬೇಕಿಲ್ಲ, ಅದನ್ನ ಇವ್ರು ಮಾಡ್ಬೇಕಿಲ್ಲ ಪ್ರಯತ್ನ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದದ್ದ ಆಯ್ತಂದ್ರೆ ಏನಾಯ್ತು, ಒಂದು ಸಂಚಲನ ಉಂಟಾಗ್ತೈತ್ರಿ. ಅವಾಗ ಕಾಂಗ್ರೆಸ್ ಮತ್ತೆ ಸದೃಢ ಆಗ್ತೈತ್ರಿ, ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತೈತ್ರಿ. ಇದೇ ರೀತಿ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಏನು ಕಾಂಗ್ರೆಸ್ ಸರ್ಕಾರ 2028 ಬರೋದು ಭಾಳ ಕಠಿಣ ಇದೆ. 28 ಅಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಸ್ವಲ್ಪ ಒಂದು ವಾತಾವರಣ ಚೇಂಜ್ ಮಾಡುವಂಥ ಶಕ್ತಿ ಇದೆ. ಯಾಕಂದ್ರೆ DK ಶಿವಕುಮಾರ್ ಬೇಕು, ಅದಕ್ಕೆ ಸಂಘಟನೆಗೆ ಬೇಕು. ಯಾವುದೋ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿ ಹೊಂದಾಗಬೇಕು. ನಂತರ ಯಾವುದೋ ರಾಜಸ್ಥಾನದಿಂದ MLAಗಳು ತಂದು ಇಲ್ಲಿ ಇಟ್ಕೊಂಡು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಹುಟ್ಟಿಂಕಿ ಇವ್ರು ಬೇಕು. ಅದು ಪ್ರತಿಯೊಂದು ರಾಜ್ಯಕ್ಕೆ ಏನೋ ಉಸ್ತುವಾರಿ ಅಂತ ಹೋಗ್ಬೇಕು. ಮತ್ತು ಪಕ್ಷದ ಒಂದು CM ಕುರ್ಚಿ ಬಂದಾಗ ಇಲ್ಲ ಅಂತ ಅಂದರೆ ಹಿಂಗೆ ಕಾಂಗ್ರೆಸ್ ಈ ಸದ್ಯಕ್ಕೆ ಇವತ್ತಿನ ಚರ್ಚೆ ನಡೆದಿದ್ರಿ. ಏನು ನಡೆದಿದೆ ಅಂದ್ರೆ ಇವರು ಅಲ್ಲೇನು 3 ಸ್ಥಾನ, 4 MP ಸ್ಥಾನಗಳಲ್ಲಿ 3 ಸ್ಥಾನ ಕಾಂಗ್ರೆಸ್ಸಿಗೆ ಸಿಗ್ತಾರೆ. ಒಂದು ಎರಡನೇ ಕಡೆ ಹಿಡಿದ ಬೇರೆಯವ್ರು ಯಾರ್ಯಾರು ಕೊಡ್ತಾರೆ, ಸದಾನಂದ ಗೌಡನೋ ಇದು ಮಾಡಿದ್ದಾರೆ. ಇನ್ನು 7 ಸ್ಥಾನ MLC ಇದಾವೆ. ಆ 7 ಸ್ಥಾನದಲ್ಲಿ ಅವರು ಟೋಟಲ್ 12, 5 ಸರ್ಕಾರ ನಾಮನಿರ್ದೇಶನ ಮಾಡ್ಬೇಕು ಅಂದರೆ ಗವರ್ನರ್, 7 ಇವರು, ಆ 7ರಲ್ಲಿ 5 ಇದನ್ನ ಲಿಸ್ಟ್ ಕೂಡ ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ MLC ಕೊಡ್ಬೇಕಾದ್ರೆ ಏನೇ ಮಗ್ದುಮ್ ಅವರು ಅದಾರಲ್ಲ, ಅವರು ಕಾಂಗ್ರೆಸ್ ನಿಷ್ಠಾವಂತರು ಮತ್ತು ಶಂಕರಾನಂದ್ ಅವರು ಒಂದು ಕಾಲಕ್ಕೆ ಏನು ಕೇಳಿದ್ರಿ ಕುರ್ಚಿಗೆ, ಯಾವುದು ಕಾಗವಾಡಕ ನೀ ಟಿಕೆಟ್ ತಗೋಪ ಅಂತ ಅವ್ರ ಮನೆಯಲ್ಲಿ ಯಾರೋ ಅಡಚಣೆ ಮಾಡಿದ್ರು, ತಗೋಲಿಲ್ಲ. ಅಂಥ ಪರಿಸ್ಥಿತಿ ಇದೆ. ಅಂಥವ್ರು ದುಡ್ದವರು ಇವ್ರು ಯಾಕೆ ಮರಿತಾ ಇದ್ದಾರೆ? ಏನೇ ಮಗ್ದವ್ರು ಕೊಡ್ಬೋದ್ರಲ್ಲ. ಈ ಸುನೀಲ್ ಹನುಮನ್ ಅವರು MLC ಬೇಕಂತಾರೆ. ಅವ್ರು ಏನು ದುಡ್ದಾರಪ್ಪ, ಬರೀ ಅಧ್ಯಕ್ಷರಷ್ಟೇ ಕಾಂಗ್ರೆಸ್ಸದ್ದು, ಅದು ಜಿಲ್ಲಾ ಅಧ್ಯಕ್ಷರೇ, ಕೇವಲ ಬಾಲಂಗುಚ್ಚಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎನ್ನೇ ಮಗ್ದುಮ್ ಅವ್ರಿಗೆ ಯಾರು ಕೊಡಬೇಕು? ವರ್ಕರ್ ಇದ್ದಾರೆ. ಹಾಂ, ಕೊಟ್ಟರೆ ಚಲೋ ರೀ. ಖರೆ ಹೆಂಗೆ ಇವ್ರು ಪ್ರಯತ್ನ ಮಾಡ್ತಾ ಇಲ್ಲಲ್ಲ. ನಾವು ಅನೇಕ ಸಲ ಹೇಳಿದವ್ರು, ನಾವು ಇಲ್ಲಿ ಕೂತ್ರ ಆಗಂಗಿಲ್ಲ, ಇಲ್ಲ ಸಿದ್ದರಾಮಯ್ಯವರು ಅವ್ರೇನು ಮನಸ್ಸು ಮಾಡ್ರೆ ಆಗ್ತೈತೆ ಅಂತ ನಾವು ಹೇಳಿದ್ವು. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡ್ರಿ, ಯಾರು ಮನಸ್ಸು ಮಾಡಿದ್ರೆ ಆಗೋಲ್ರಿ. ತಗೋ ಸ್ವತಃ ಪ್ರಯತ್ನ ಬೇಕು, ಸಂಪರ್ಕ ಬೇಕು, ಮಂದಿ ತೆಳಗೆ ಸಂಘಟನೆ. ಅಲ್ಲ, ನಾ ಹೇಳಿದ್ವಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗ್ರಿ, ಅಲ್ಲಿಂದ DK ಶಿವಕುಮಾರ್ ಅವ್ರ ಪರಿಚಯ ಇದೆ, ಅಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿ ನೀವು ಕೇಳ್ರಿ. ಹೋಗಾಕತ್ತಾರಲ್ಲ, ಮತ್ತೆ ಹೆಂಗೆ MLC ಆಗವ್ರಿ ಇವರು? ಇಲ್ಲೇ ಹೇಳಿದ್ರು, ಮತ್ತು ಹೆಂಗೆ ಆಗೋದ್ರಿ? ಇದು ಆಗೋದಿಲ್ಲ. ಮುಂದಿನ ರಾಜಕೀಯ ನಡೆಯನ್ನು ನಿವೃತ್ತಿ ಹೊಂದಿದ್ರು ಅಥವಾ ನಿಮ್ಮ ಮಗನ ರಾಜಕೀಯಕ್ಕೆ ತರ್ಬೇಕಂತ ಏನು ವಿಚಾರ, ನಿಮ್ಮ ವಿಚಾರ ಇದ್ರಿ? ಈಗ ಸದ್ಯಕ್ಕೆ ನಾವು ಕೆಲಸ ಮಾಡೋದ ಕೊನೆಯ ಪ್ರಶ್ನೆ ರೀ. ಹಾಂ ರೀ, ಇಷ್ಟ ಏನಿದೆ ರಾಜಕಾರಣದ ತಲೆ ಕೆಡಿಸ್ಬೋದಿಲ್ಲ. ಯಾಕಂದ್ರೆ ಈಗ ಬೆನ್ನ ಹಚ್ಚಿದಂಗು ಎಲ್ಲ ನಾವು ಅನ್ನೋದು ಮಂದಿಗೆ ಬೇಯೋದು ತಪ್ಪ್ರೆ. ಮಂದಿ ಒಂದು ನಮೂನೆ ಐತೆ, ಜನರು ಲೀಡರ್ಗಳು ಆಗಿದಾರೆ. ಈಗ ಅದಕ್ಕಿಂತ ಈಗ ನಾವು ಹೆಸರು ಚಲೋ ಐತಿ, ಗಪ್ ಇರೋದು ಚಲೋ
ನಂತರ ಅಲ್ಲ ನಿಮ್ಮ ತರ್ಕ ಜನ ಮಾಡ್ತಿದ್ರಿ ದುರ್ಗೋಡ ಪಾಟೀಲ್ರವ್ರನ್ನ ಬೆಳೆಸಿ ರಾಜಕೀಯದಲ್ಲಿ ಒಂದು ಸ್ಥಾನಮಾನ ತೆಗೆದುಕೊಂಡು ಬಿಟ್ಟು ನಂತರ ನೀವು ಕೆಲಸ ಮಾಡೋದ ಸಂಪರ್ಕ ಮಾಡೋದ ಇಷ್ಟು ನಮ್ ತಲೆಯಾಗೈತಿ. ಯಾವ್ದು ಬಿಡೋದಿಲ್ಲ, ಮಂದಿ ಸಂಪರ್ಕ ಇರೋದು, ಮಂದಿ ಸಂಪರ್ಕ. ಯಾಕ್ರಿ ನಮ್ದು ಇದು ಜನರ ಬಡ ಜನರು ಯಾರು ಬರ್ತಾರ ಅವ್ರಿಗೆ ಸಹಾಯ ಮಾಡ್ಕೋತಿರೋದು. ಏನ್ ಸಹಾಯ ಮಾಡೋದ ಎಲ್ಲಾರ್ಗಿ. ಇಲ್ಲಿವರೆಗೆ ನಿಮ್ಮ ಸ್ಥಾನಮಾನ ಕಾಂಗ್ರೆಸ್ ಅವ್ರು ಕೊಟ್ಟರು, ಕಾಡ ಅಧ್ಯಕ್ಷ ಕೊಟ್ಟರು. ಅವಾಗ ಏನು ಸೇವೆ ಮಾಡಿರಿ ನೀವು? ಆ ಕಾಂಗ್ರೆಸ್ ಏನು ಕಾಡಾದ ಕೊಟ್ರಲ್ಲ, ಕಾಡಾದ ಅನುಭವ ಸ್ವಲ್ಪ ಹೇಳ್ರಲ್ಲ. ಕಾಡಾದಲ್ಲಿ ಏನೇನು ಅನುಭವ ಆಯ್ತು ನಿಮಗೆ? ಕಾಡಾದ್ರಿ ಅನುಭವ ಚಲೋ ಭಾಳ ಐತ್ರಿ. ಹಾಂ, ಉದ್ದೇಶ ಚಲೋ ಐತಿ, ಖರೆ ಆಫೀಸರ್ಗಳು ನಮ್ಮನ್ನು ನಡಿಬೋದು. ಈಗ ನೋಡ್ರಿ, ಸೌಳು ಜೀವನ ಮಾಡೋದ್ರ ಅದ್ರಾಗ ಸವಳ ಭೂಮಿ ಅದಕ್ಕೆ ಪ್ರತಿಯೊಂದು ಲ್ಯಾಟ್ರಿನ್ ರೀ 180 ಕತ್ತಾರ. ಅದು 60 ಮೀಟರ್ಗೆ ಹಾಕಿರೆ 60 ಫೂಟ್ ಎಲ್ಲ ಹಾಕಿರೆ ಲಘು ಸೌಜ ಕೈಯಾಗ ಬರ್ತಿದ್ರಿ. ಈ ಗೌರ್ಮೆಂಟ್ ಪಾಲಿಸಿನ ಏನ್ರಿ, ಈ ದೂರ ಹಾಕಿರೋದು ಸಕ್ಸಸ್ ಆಗುಲ್ಲ. ಈಗ ಏನೈತಿ, ಆಫೀಸರ್ಗಳ ತಲೆಯಾಗ ಒಂದು ಬೇರೆ ಇರ್ತೈತಿ, ಈ ಜನರ ತಲೆಯಾಗ ಏನು ಸಕ್ಸಸ್. ಈಗೆಲ್ಲ ಸ್ವಂತ ಮಾಡ್ಕೊಂಡ್ರ ನಾವು ದರೂರ್ ಮೀಟಿಂಗ್ ಒಂದು ಮಾಡಿದ್ವು, ಸಂಕ್ರಾಂತಿ ಮಾಡಿದ್ವು, ಇಲ್ಲಿ ನಮ್ಮಲ್ಲಿ ಇದಕ್ಕೆ ಸಿದ್ದಾಪುರಕ್ಕೆ ಮಾಡಿದ್ವು. ನೀವು ಅಧ್ಯಕ್ಷ ಇದ್ದಾಗ ಒಂದು 5-10 ಸಾವಿರದಲ್ಲಿ ನಾವು ಒಂದು ವರ್ಷದಾಗ ಮೀಟಿಂಗ್ ಮಾಡಿದ್ವಿ. ಮತ್ತು ನಾವು ಮಾಡಿದಕ್ಕೆ ಸಿದ್ದಾಪುರ ಸಕ್ಸಸ್ ಆಯ್ತ್ರಿ. ಸಕ್ಸಸ್ ಆಯ್ತು, ಸಂಕ್ರಾಂತಿ ಆಯ್ತು, ದರೂರ್ ಮಾಡಿದ್ವು. ಅಲ್ಲಿ ದರೂರ್ ಮಂದಿಯೆಲ್ಲ ನೀವು 188 ಫೂಟ್ ಮಾಡ್ತಿರಲಿಲ್ಲ, ಅದನ್ನ 60 ಫೂಟ್ ಮಾಡ್ರಿ. ಮತ್ತೆ ಈಗ ಅವ್ರು ಸ್ವಂತ ಮಾಡ್ಕೊಂಡ್ರೆ ಅಗದಿ ಚಲೋ ಆಗ್ಯಾವ, ಅಗದಿ ಏವನ್ನಾಗಿದಾವ. ಅಲ್ಲ, ನಿಮ್ಮ ಆಡಳಿತ ಅವಧಿ 2.5 ವರ್ಷ ಇತ್ತಾ? ಒಂದೇ ವರ್ಷ ಮಾಡಿದ್ರಿ? ಯಾಕೆ ಒಂದೊಂದು ವರ್ಷಕ್ಕೆ ಮಾಡಿರಿ. ನಾವು ಸುರೇಶ್ ಕೋರಿ 1 ವರ್ಷ ಮಾಡಿರಿ, ನಾ 2 ವರ್ಷದಾಗ ನಾವು 1 ವರ್ಷ ಮಾಡಿ. ಹಂಗಾಗಿ ಮತ್ತೆ ಆ 1 ವರ್ಷದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ಏನು ಅದ ಏನು ಮಾಡೋಕ್ಕಾಗಲಿಲ್ಲ. ಇದನ್ನ 2.5 ವರ್ಷ ಪೀರಿಯಡ್ ಮಾಡ್ಬೇಕಾಗಿತ್ತಲ್ಲ ಅವ್ರ. ತದನಂತರ ಈ ಸರ್ಕಾರ ಬಂದಿದೆ, ಈ ಸರ್ಕಾರದಲ್ಲಿ ಕೂಡ ಯಾವುದೋ ಒಂದು ನಿಗಮ ಮಂಡಳಿ ಯಾವುದೋ ಒಂದು ಕೊಡ್ಬೇಕಾಗಿತ್ತಲ್ಲ, ಹಂಗೆ ಸೀನಿಯಾರಿಟಿ ನೋಡಿದ ನಂತರ ಈಗ ನಾವು ಅದನ್ನು ಕಾಂಗ್ರೆಸ್ ತೆರೆಯನ್ನು ತೆಗೆದಿವಿ. ಮತ್ತು ನಿಮ್ಮ ಅಂತಾರೆ ಕಾಂಗ್ರೆಸ್ ತೆಗಿತ ಮತ್ತೆ ಮುಗೋದಂಗ ಆಯ್ತ್ರಿ, ಕಾಂಗ್ರೆಸ್ ಪಕ್ಷ ಮುಗೋದಂಗ ಆಯ್ತಲ್ಲ. ಎಲ್ಲರೂ ಜನಸಂಪರ್ಕ ಇದೆ, 100 ಮಂದಿ ಮನೆಗೆ ಬರ್ತಾರೆ, 100 ಮಂದಿ ಶಾಲೆಗೆ ಬರ್ತಾರೆ. ಎಷ್ಟೋ BO ಆಫೀಸ್ದವರು ನಿಮ್ಮ ಗ್ರೌಂಡ್ ತಗೋತಾರೆ, ಆಟ ಮಕ್ಕಳಿಗೆ ಆಡ್ತಾರೆ. ಎಷ್ಟು ಶಾಲೆ ಇದಾವೆ ಸರ್ ನಿಮ್ಮಲ್ಲಿ? ಯಾವ ಕ್ಲಾಸ್ಗಳಿದಾವೆ? ನಮ್ಮಲ್ಲಿ ಡಿಗ್ರಿ ತಕ ಐತಿ. ಡಿಗ್ರಿ ತಕ. ನಿಮ್ಮ ಡಿಗ್ರಿ ತಕ ಕಾಲೇಜ್ ಕಟ್ಟುವಂಥ ಹೊತ್ತಿನಲ್ಲಿ ಯಾರ್ಯಾರು ರಾಜಕಾರಣಿಗಳು ಸಹಾಯ ಮಾಡಿದ್ರೆ ನಿಮಗೆ? ನಮಗೆ ಶಂಕರರಾಮ್ ಇದ್ದಾವ್ರಿ. ಹಾಂ, ಜಪನೂರು ಮಾಡಿದ. ಜಪನೂರು ಮಾಡಿದ. AB ಜಪನೂರು ರೀ. ಹಾಂ, ಪ್ರಭಾಕರ್ ಕೋರವ್ರು ಏನೋ ಅಡ್ಡ ಬಂದ್ರಂತ ನಿಮ್ಮ ಒಂದು ಕಾಲೇಜಿಗೆ. ಅಲ್ಲ, ಹೇಳಿದ್ರಿ ನೀವು, ಹೇಳಿದ್ರಿ ನೀವು ಏನು ಅಡ್ಡ ಬಂದಿಲ್ಲ, ಕಾಲೇಜ್ಗೆ ಏನು ಬರಲಿಲ್ಲ. ಮತ್ತು ಅವ್ರ ಪಕ್ಕದಲ್ಲಿ ನೀವು ಒಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ. ಅಂದ್ರೆ ಒಂದು ಉದ್ಯೋಗ ಮಾಡ್ಕೊಂಡ ನಿಮ್ಮ ಮಗನನ್ನು ಅಲ್ಲಿ ತೊಡಗಿಸಿ ರಾಜಕಾರಣ ಸ್ವಲ್ಪ ದೂರ ಇಡೋಣ, ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ ಅಂತ ಒಂದು ವಿಚಾರ. ಅದರ ಜನ ಏನೈತ್ರಿ ರೇವಣ್ಣ ಸರ, ನಿಮ್ಮ ಒಂದು ತಾಕತ್ತು ಏನೈತಿ ಅದು ಅರ್ಥ ಮಾಡ್ಕೋಗ್ತಾ ಇರಲ್ಲ ಯಾರೋ ಕಾಂಗ್ರೆಸ್ ಅವರು. ಅರ್ಥ ಯಾರು ಮಾಡ್ಕೊಂಡಿದಾರ? ಇಡೀ ರಾಯಬಾಗ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತ ಅರ್ಥ ಮಾಡ್ಕೊಂಡಿದಾರೆ. ಯಾಕೆ ನಾವು ಬೇಡ ಅನ್ನೋದು ಅಂದ್ರೆ ಹೆಸರು ಚಲೋ ಐತಿ, ನಾವು ಯಾವ ಇದ್ರಾಗ ಲಫ್ಡದಾಗಿಲ್ಲ, ಏನೂ ಇಲ್ಲ. ಹೆಸರು ಚಲೋ ಐತಿ. ಏನು ಉದ್ದೇಶ, ನಾವು ಪ್ರಾಮಾಣಿಕತನ ಉದ್ದೇಶ ಮಾಡಿದೆವು. ಲಿಫ್ಟ್ ಇರಿಗೇಷನ್ ಸಂಬಂಧ ನಾವು ದುಡ್ದೇವ ಏನ್ರಿ. ಅವ ರಮೇಶ್ ಸಾವ್ಕರ್ ಹೆಲ್ಪ್ ಮಾಡಿದಾರ, ಅದನ್ನ ಮಾಡಿದ್ವು. ಅದು ಹಿಂದಿಂದ ಇವ್ರು ಮಾಡಿ ಯಾವ ಲಿಫ್ಟ್ ಇರಿಗೇಷನ್ ಅದ ಹೆಸರು? ಅಲ್ಲಿಂದ ನಮ್ಮ ಊರಿನಿಂದ ಲಿಫ್ಟ್ ಇರಿಗೇಷನ್ ಮಾಡಿದೇವಲ್ಲ. ಎಷ್ಟ್ರಿ 18 ಹಳ್ಳಿ ಎಲ್ಲರಿಗೆ ಶಾವ್ ಪಾರ್ಕ್ ಹಿಡಿದು ಮಾಡಲಿಗೆ ತಕ ಲಿಫ್ಟ್ ಇರಿಗೇಷನ್ ಪರ್ಮಿಷನ್ ಮಾಡಿ ಪೈಪ್ ಯೂಸ್ ಮಾಡಿ ನಿಮಗೆ ಕಡಿದು ಈ ಗೌರ್ಮೆಂಟ್ ಬರ್ನ ಇವ್ರು ಮಾಡ್ಲಿ. ಖರೆ ನಾವು ಮಂದಿಗೆ ಏನು ಮಾಡೋದಿತ್ತು, ಯಾಕೆ ಮಾಡಿದ್ವು ಅಂದ್ರೆ ನಮಗೆ ಆ ಪರಿಸ್ಥಿತಿಯಾಗಿ ಇಷ್ಟು ಕೆಟ್ಟಿತ್ತಲ್ಲ, ಆ ಕಡೆಗೆ ನೀರು ಕುಡಿಸೋದು ಸುದತ್ತು ಹೆಂಗಸರಿಗೆ ತರಬೇಕಾಯ್ತಾರೆ. ಮನ್ಯಾಗ ಹಿರಿಯರು ಹುಡುಗರು ದಗದಕ್ಕೆ ಹೋಗುವ ನೀರು ಕುಡಿಯೋದು ಪ್ರತ್ಯಕ್ಷ ನಮ್ಮ ಕಣ್ಣ ನೀರು ಬಿಡುವ. ಇವ್ರು ಹೊಳಿ ತರ್ತಿದ್ರೇನ್ರಿ ಆ ಟೈಮಲ್ಲಿ? ಹೋಯ್ತಿರ್ಲಿ, ಎಲ್ರಿ ಬಾಯಿಂದ ತರಬೇಕಾದ್ರೆ ನೀರು ಇಲ್ಲ. ಎಲ್ಲ ರೀ, ಬಾಯಾಗ ನೀರಿಲ್ಲ, ಬೋರ್ ಇಲ್ಲ. ಇದು ಪ್ರತ್ಯಕ್ಷ ನೋಡಿದ್ರೆ ನಾವು ಹಿಂದಿನ ಬೆನ್ನ ಹಚ್ಚಿ ಇನ್ನೇನ ರಮೇಶ್ ಸಾವ್ಕರ್ ಬಿಟ್ಟರೆ ಹೆಲ್ಪ್. ಆ ಟೈಮ್ನಲ್ಲಿ ಅವರು ಮಂತ್ರಿಗಳಿದ್ರು, ಅವ್ರು ಯಾವಾಗಲೂ ಬಿಂದಾಸಾಗಿ ಇದ್ದ ವಿಷಯನ ಇದ್ದಂಗೆ ಹೇಳ್ತಾರ. ಅವ್ರಂಗ ಮಿನಿಸ್ಟರ್ ಯಾರು ಬರಂಗಿಲ್ಲ. ನಾವು ಸಹಿ ಮಾಡಿಸಿ ಕಳಿಸಿದ್ರು, ನಾವು ಕರ್ಕೊಂಡು ಹೋಗಿದ್ರು. ನಾವು ಸುಮಾರು ಮಾಡಿದ್ರು. ಅವನು ಏನು ದಿವಂಗತ ಉಮೇಶ್ ಕತ್ತಿ ಅವ್ರದ್ದು ರಾಜಕಾರಣ ಹೆಂಗಿತ್ರಿ? ಅಷ್ಟು ನಾವು ಏನು ಸಂಪರ್ಕದಾಗ ನಿಮ್ಮ ಸಂಪರ್ಕ ಇಲ್ಲ.
ನಾವೀಗ ಕಾಂಗ್ರೆಸ್ ಇದ್ದವ್ರ ಅರ್ಥ ಉಳಿದವ್ರು ಯಾರಿಗೂ ಸಂಪರ್ಕ ಇಲ್ಲ. ಅಂದ್ರೆ ವಿ ಎಸ್ ಕೌದಲಿಗೆ ಇಲ್ಲ, ಇಲ್ಲ ನಂತರ ಆ ಕಡೆ ಒಟ್ಟೆ ಬೆಳಗಾವಿ ಜಿಲ್ಲೆ ಕೆಲವೊಂದು ಕಡೆ ಸಂಪರ್ಕ ಇರಲಿಲ್ಲ. ನಾವು ಶಂಕರಣ್ಣನ ಕಡೆ ಹೋಗ್ತಿದ್ದೋ ಆಗ ವಿ ಎಸ್ ಇದ್ದಾಗ ಶಂಕರಣ್ಣ ಅಷ್ಟ ಆಯ್ತು, ಮುಂದೆ ರಮೇಶ್ ಸಾವ್ಕಾರ ಈಗ ನಮ್ಮ ಲೆವೆಲ್ ಈ ಕಡೆ ಅಲ್ಲ. ಪ್ರಕಾಶ್ ಹುಕ್ಕೇರಿ ಹೋದ ನಂತರ ಅಲ್ಲಲ್ಲ ಅವ್ರಿಗೆ ಸದ್ಯಕ್ಕೆ ಏನು ಜನ ಮಾತಾಡ್ತಿದ್ರ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಕಾಶ್ ಹುಕ್ಕೇರಿ ಹೋದ ನಂತರ ಗಣೇಶ್ ಹುಕ್ಕೇರಿ ರಾಜಕಾರಣ ಉಳಿಯೋಗಿಲ್ಲ ಅಂತ. ಯಾಕೆ ಹಿಂಗಾಯ್ತಾರ ನಿರ್ಮಾಣ ಯಾಕೆ ಆಯ್ತಾರದ ಈ ಪರಿಸ್ಥಿತಿ? ಅಷ್ಟೇ ನಮ್ಗೆ ಅಲ್ಲ ಅಂದ್ರೆ ಅವ್ರು ಕೆಲಸನ ಮಾಡ್ತಾ ಇಲ್ಲ ಅಂತ ಬರೀ ಎಲ್ಲಿ ಹೊಳೋದು ಸುಳ್ಳು ಭಾಷಣದಲ್ಲಿ 2 ಕೋಟಿ 10 ಕೋಟಿ ಬರೀ ಹೇಳ್ಕೊತ ಹೋಗೋದು. ಅದು ಸಿಗಂಗಿಲ್ಲ, ಶಾಂಕ್ಷನ್ ಮಾಡಂಗಿಲ್ಲ. ಶಾಂಕ್ಷನ್ ಮಾಡಲಿ ಅಂತ ಹೇಳ್ತಾರೆ ಯಾಕ್ರಿ ಇವ್ರು? ಅದೇನು ಅಷ್ಟು ನಮ್ಗೆ ಕಲ್ಪನೆ ಇಲ್ಲ. ಅವ್ರ ಗುಡಿ ಹೆಚ್ಚು ನಾವು ಏನು ಸಂಪರ್ಕದಾಗ ಪ್ರಕಾಶನ ಗುಡಿ ಇದ್ದು ಸಂಪರ್ಕ ಈಗ ಕೆಲಸ ಈಗ ಅವ್ರು ಗುಡಿರಿ ನಮ್ಮ ಸಂಪರ್ಕ ಚೂಡಿ ಪ್ರಕಾಶನ ಗುಡಿ ಚೂಡಿ. ನಾನು ಗಣೇಶನ ಗುಡಿ ಹೋಗುದಿಲ್ಲ ಎಲ್ಲ ಸಂಗಿ ಪ್ರಕಾಶನ ಕಡೆ ಐತಿ. ಮತ್ತು ಈ ನಮ್ಮ ರಾಯಬಾಗ್ ಬ್ರಿಡ್ಜ್ ಇದ್ದು ರೈಲ್ವೇದ ಮ್ಯಾಗಿಂದ ಎಲ್ಲ ಪ್ರಕಾಶನ ಮಾಡಿದ್ರಿ. ಇದು ನಮ್ಮಲ್ಲಿ ಮಾಡಿ ಪ್ರಕಾಶನ ಹೇಳಿದ್ರು ಇಷ್ಟ ಬಟ್ ಮಾಡಿ ತೋರಿಸಿ ಮುಗಿದ ಕಥೆಯಾಗ ಬಂದ್ರಲ್ಲ ನೀವು ಅಕ್ಲಿ ಹಳ್ಳ ಇದು ಮಾಡಿದ ಉಗಾರ್ ಬ್ರಿಡ್ಜ್ ಇದ್ರಿ ಕೆನಾಲ್ದ ಎಲ್ಲ ಅವ್ನಿಗೆ ಹೇಳ್ತು ತಾನಂತೆಲ್ಲ ಹಿಡ್ಕೊಂಡ್ ಮಾಡ ಅಂತ ಮನುಷ್ಯ ನೋಡಿಲ್ಲ ನಾವು. ಅದ ಅಭಿವೃದ್ಧಿ ಹರಿಕಾರ ಅಂತ ಅಭಿವೃದ್ಧಿ ಹರಿಕಾರ ಪ್ರಕಾಶ್ ಹುಕ್ಕೇರಿ ಅಂತ ಕೇಳಿ ಬಿಟ್ಟು ತಗೊಂಡು ನಮಗೆ ನೆನಪಿರುದಿಲ್ಲ ಬರೀ ಅವ್ ಮಾಡಪ್ಪ ಸುಮ್ಮ ಅನ್ಬಾರ್ದು. ಶಂಕರಣ್ಣ ಮಕ್ಕಳು ರಾಜಕಾರಣದಾಗ ಅಲ್ಲಿ ಫೇಲ್ ಆದ್ರಿ ಏನು ಕಾರಣ ಇದ್ರದ? ಮಂದಿ ನೋಡ್ರಿ ರಾಜಕಾರಣ ನೋಡಿದ್ರೆ ಬಿತ್ತಬೇಕು ಮನ್ಯಾಗ ಲೋಕಲ್ ಬತ್ತು ಮಂದಿ ಹೋಗ್ಬೇಕು. ಯಾವಾಗ ಬೆಳಗಾವಿ ಹೋಗಿ ಬಂದ್ರೆ ರಾಜಕಾರಣ ನಡೀಲಿ. ಹಿಂದಿನ ರಾಜಕಾರಣ ಆ ರೀತಿ ಇತ್ತು, ಈಗ ಹೋಯ್ತ್ರಿ. ಈಗ ಈ ಜನಸಂಪರ್ಕ ಯಾರ್ತಾರ ಅವರ ನಾಯಕರೇ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಲಿಕ್ಕೆ ಬಯಸ್ತಾರೆ ಲಾಸ್ಟ್ ಕೊನೆಯದಾಗಿ? ಕಾಂಗ್ರೆಸ್ ನೋಡ್ರಿ ಮೂರು ಉದ್ದೇಶ ಬಂದದ್ದು ಕಾಂಗ್ರೆಸ್ ಉದ್ದೇಶ ಭಾಳ ಬೆಸ್ಟ್ ಇತ್ತು. ಮೊದಲು ಏನ್ರಿ ಜವಾಹರ್ಲಾಲ್ ನೆಹರು ನಮಗೆ ಮೊದಲು ನಿಮಗೆ ಹೇಳ್ತೇನೆ 80 ತನಕ ಅನ್ನ ಸಿಕ್ಕಿಲ್ಲ ನಮಗೆ. ಇದು ನಿಮಗೂ ಗೊತ್ತಿರಬೇಕು, ನಮಗೆ ಗೊತ್ತೈತಿ. ಅನ್ನ ಸಿಕ್ಕಿಲ್ಲ. ಯಾವಾಗ ನೀರಾವರಿ 5 ಇಯರ್ ಪ್ಲ್ಯಾನ್ ಮಾಡ್ಕೊಂಡು ನೀರು ಏನು ಪ್ಲ್ಯಾನ್ ಹಾಕಿ ಮಾಡಿರಲ್ಲ ಬೆಸ್ಟ್ ಆಯಿತು. ಅದನ್ನು ಈಗ ಇವರೆಲ್ಲ ಕೆಡಿಸ್ತಾರೆ. ಇವ್ರು ಬರೀ ರಾಜಕಾರಣ, ಇವರು ಬೇರೆ ಇದ್ದಾರೆ ಏನ್ರಿ. ಅವಾಗ ಉದ್ದೇಶ ಏನಿತ್ತು ನಮ್ಗೆ ಹೊಟ್ಟಿಗೆ ಮೊದಲೇನೋ ಆರ್ಥಿಕ ಸಬಲ ಆಗೋದು, ಆರ್ಥಿಕ ಸಬಲೀಕರಣ. ಆರ್ಥಿಕ ಸಬಲೀಕರಣ 5 ಇಯರ್ ಪ್ಲಾನ್ ಮಾಡಿ ಏನ್ರಿ 5 ವರ್ಷದ ಪಂಚವಾರ್ಷಿಕ ಯೋಜನಾ ಮಾಡಿ ಬಲಾಟಿ ಮಾಡಿರ್ತೀವಿ. ರಾಜ 7 ಸಲ ಮಾಡಿದ್ರಲ್ಲ ಅವರು. 7 ಸಲ 5 ಸಲ ಮಾಡಿದ್ರು. ನಂತರ ಇಂದಿರಾ ಗಾಂಧಿ ಅವರು 20 ಅಂಶ ಕಾರ್ಯಕ್ರಮನೂ ಮಾಡಿದ್ರಲ್ಲ. ಇಂದಿರಾ ಗಾಂಧಿ ಮುಂದೆ ಒಂದು ಈಗ ಏನಾಗೈತ್ರಿ, ಈಗಂತೂ ಏನು ಅರ್ಥ ಇಲ್ಲ. ದೇಶದ ಬದ್ದಲ್ ಪ್ಲಾನ್ ಇಲ್ಲ ಇವರು ಕಾಂಗ್ರೆಸ್ ದೇಶ ಬದ್ದಲ್ ಪ್ಲಾನ್ ಇಲ್ಲ. ವೈಯಕ್ತಿಕ ಪ್ಲಾನ ಅವ್ರವ್ರ ವೈಯಕ್ತಿಕ ಅಲ್ಲದಲ್ಲಿ ಲೀಡರ್ ಯಾವ್ದ ಹೆಂಗ್ ಮಾಡಿದ್ರೆ ರಾಜಕಾರಣ. ದೇಶದ ಬದ್ದಲ್ ಏನ್ ಕರೆಕ್ಟ್ ತಪ್ಪಿದ್ರೆ ತಪ್ಪು ಅನ್ಬೇಕು. ವಿರೋಧಿ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಹೆಂಗಾದ್ರಿ ಸ್ಟ್ಯಾಂಡ, ಅಟಲ್ ಬಿಹಾರಿ ವಾಜಪೇಯಿಯಿಂದ ಬಿಜೆಪಿ ಐತಿ. ಇದು ಯಾರು ಹೇಳ್ರಿ ಇವ್ರು ಅದನ್ನಿಲ್ಲ. ಬರೀ ಮೋದಿ ಬೇಕೋತ್ ಹೋದ್ರೆ ಹೋಗುದಿಲ್ಲ. ಮೋದಿನ ಪರ್ಯಾಯ ನೀವೇನು ಪರ್ಯಾಯ ಏನ್ ಶಕ್ತಿ ಅದನ್ನ ಹೇಳ್ತಾ ಮತ್ ನಿಮ್ ಪ್ಲಾನ್ ಏನ ಮುಂದ? ಬರೀ ಜನರಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಬರೀ ಬೇಯೋದಾತ್ರಿ 12 ವರ್ಷದಿಂದ. ದೇಶದ ಬದ್ದಲ್ಲ ಹೇಳ್ಬೇಕು. ಪಾಕಿಸ್ತಾನ ಕೆಟ್ಟಿದ್ರೆ ಕೆಟ್ಟನಾಗ್ಬೇಕಾದ್ರೆ ನೀವು ಅದನ್ನಿಲ್ಲ. ಆ ಉದ್ದೇಶ ನಿಮ್ಮ ಮತ್ತೆ ಕೊಟ್ಟೇ ಇಲ್ಲ. ದೇಶದಾಗ ಎಲ್ರಿ ಇವ್ರು ಹಾಕಿದ್ರೆ ಬಾಂಬ್ ಹಾಕಿದ್ರೆ ಅವ್ರನ್ನ ನೀವು ಸತ್ತವ್ರ ನೋಡ್ಕೊಂಬುದಿಲ್ಲ. ಏನ್ ಮಾಡೋದು ಲೀಡರ್ನ ಯಾಕ್ರಿ? ಒಟ್ಟಾರೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ, ಇದು ಮಾತ್ರ ನಿಶ್ಚಿತ. ಅಲ್ಲ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಸಿದ್ದರಾಮಯ್ಯ ಅವ್ರು 2 ವರ್ಷ ಇನ್ನೂ ಪೀರಿಯಡ್ ಇದಾರಲ್ಲ, ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅವರು? ಏನ್ ನೋಡ್ರಿ, ಮತ್ ನಿಮಗೂ ಹೇಳ್ತೇನೆ, ಸಿದ್ದರಾಮಯ್ಯನಂತ ನೈತಿಕ ಐತಿ ಖರೆ ಅವಗೂ ಹಾದಿ ಬಿಡಿಸ್ತಾರ ಮಂದಿ. ಅದ ಅವ್ರ ಹಿಂಬಾಲಕರ ಹಾದಿ ತಪ್ಸತ್ತಾರ. ಅದು ಹಾದಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಗ್ಯಾರಂಟಿ ನಂಬಿ ಇನ್ನು ಮುಂದೆ ಚುನಾವಣೆ ಮಾಡೋರು ಅವ್ರು ಅದೇನು ಕೇಳಂಗಿಲ್ಲ. ನಮ್ಮ ಜೊತೆ ಸಮಗ್ರವಾಗಿ ಹಿರಗೌಡ ಪಟ್ಟರು ಮಾತಾಡಿದ್ದಾರೆ. ತಾವೆಲ್ಲ ಕೇಳಿಸ್ಕೊಂಡಿದ್ರಿ. 60-70 ಸಾವಿರ ಜನ ನಮ್ದು ಈಗ ಫೇಸ್ಬುಕ್ದಲ್ಲಿ ನೋಡ್ತಾ ಇದ್ದಾರೆ, ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ವಿಕ್ರಮ ಅಂತ ಕಾಮೆಂಟ್ ಮಾಡಿದರೆ, ಸುನೀಲ್ ಖೋತ್ ಅಂತ ಮಾಡಿದರೆ, ಸಾಕಷ್ಟು ಜನ ನೀವು ಕಾಮೆಂಟನ್ನು ಮಾಡ್ತಾಯಿದ್ದಾರೆ. ಹೀಗೆ ಕಾಮೆಂಟ್ ಮಾಡಿರಿ, ನಮ್ಮನ್ನು ಬೆಂಬಲಿಸ್ರಿ. ನಮ್ಮದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸದಾನಂದ ಬಾಬ್ನೆ ಅಂತೇಳಿ. ಫೇಸ್ಬುಕ್ಕಲ್ಲಿ ನಾವು ಏನೋ ಕರ್ನಾಟಕದಲ್ಲಿ ನಂಬರ್ 1 ಇದ್ದೇವೆ ಈಗ. ಆದರೆ ಯೂಟ್ಯೂಬ್ ಕೂಡ ನೀವು ಬೆಳೆಸಬೇಕು. ಯಾಕಂದರೆ ಯೂಟ್ಯೂಬ್ದಿಂದ ನಮಗೆ ದುಡ್ಡು ಬರೋದು. ಫೇಸ್ಬುಕ್ಕಿಂದ ಬರೀ ಹೆಸರು ಊರುಗೌಡನ ಚಿಪ್ಪಾಡೆ ಸುಟ್ಟಾಗ ನಮ್ಮ ಪರಿಸ್ಥಿತಿ ಇದೆ. ಅದರ ಯೂಟ್ಯೂಬ್ದಲ್ಲಿ ಮಾತ್ರ ದೊಡ್ಡ ಒಂದು
ಶಕ್ತಿಯನ್ನು ನೀವು ಕೊಡಬೇಕಂತ ಕೇಳ್ಕೊತಾ ಸರ್, ಕೊನೆಯದಾಗಿ ನೀವು ನಮ್ಮ ಜೊತೆ ಸಂದರ್ಶನ ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.